ओम शांति। प्रश्न ಇದೆ जिन बच्चों को बुद्धि दिव्य बुद्धि मिली है उनकी निशानी क्या होगी। ಅಂದರೆ ತಂದೆ ಹೇಳ್ತಿದ್ದಾರೆ ಮಕ್ಕಳಿಗೆ ದಿವ್ಯ ಬುದ್ಧಿ ಸಿಕ್ಕಿದೆ ಅಂತ ಮಕ್ಕಳ ಗುರುತು ಏನಿರುತ್ತೆ, ಯಾಕೆಂದರೆ ದಿವ್ಯ ಬುದ್ಧಿ ಪಾತ್ರ ಬುದ್ಧಿ ಸಿಕ್ಕಿದೆ ಅಂತ ಗುರುತುಗಳಂತ ಏನಾನ ಇದ್ದೇ ಇರುತ್ತಲ್ಲ, ಅದು ಏನಿರುತ್ತೆ? उत्तर वे बच्चे इस पुरानी दुनिया को इन आँखों से देखते भी नहीं देखेंगे। उनकी बुद्धि में सदा रहता है कि यह पुरानी दुनिया खत्म हुई पड़ी है। ಅಂದರೆ ಅರ್ಥ ಏನು? ಉತ್ತರ ಹೇಳ್ತಿದ್ದಾರೆ, ಮಕ್ಕಳೇ ಈ ಹಳೆ ಪ್ರಪಂಚಿಗೆ, ಅಂದರೆ ಯಾರು ದಿವ್ಯ ಬುದ್ಧಿ ಉಳ್ಳವರು ಇರ್ತಾರಲ್ಲ ಅವರು ಈ ಹಳೆ ಪ್ರಪಂಚಿಗೆ ಈ ಕಣ್ಣಿಂದ ನೋಡ್ತಾನೂ ಸಹ ನೋಡ್ದಿರ ಇರ್ತಾರೆ. ಅವ್ರ ಬುದ್ಧಿಯಲ್ಲಿ ಸದಾ ಇದ್ದೇ ಇರುತ್ತೆ, ಈ ಹಳೆ ಪ್ರಪಂಚ ವಿನಾಶ ಆಗೋದಿದೆ. ಈ ಹಳೆ ಪ್ರಪಂಚ ಈಗ ಸೆಕೆಂಡ್ದಲ್ಲಿ ಬೂದಿ ಆಗೋದಿದೆ, ಸೆಕೆಂಡ್ದಲ್ಲಿ ಈ ಪ್ರಪಂಚ ಗಾಯಬ್ ಆಗೋದಿದೆ, ಕಣ್ಮರೆ ಆಗೋದಿದೆ ಅಂತ. यह शरीर भी पुराना तमो प्रधान है तो आत्मा भी तमो प्रधान है, इनसे क्या प्रीत करे। ऐसे दिव्य बुद्धि वाले बच्चों से भी बाप की दिल लगती है. ಅವ್ರ ಮನಸ್ಸಲ್ಲಿರುತ್ತೆ ಈ ಶರೀರನೂ ಸಹ ಹಳೆಯದು ತಮೋ ಪ್ರಧಾನ ಆಗಿದೆ, ಬೂದಿ ಅವಸ್ಥೆಗಿದೆ, ಮತ್ತು ಆತ್ಮನೂ ಸಹ ತಮೋ ಪ್ರಧಾನ ಗಲೀಜಾಗಿದೆ. ಇದ್ರ ಮೇಲೆ ಏನು ಪ್ರೀತಿ ಇಟ್ಕೊಳ್ಳಿ, ಪ್ರೀತಿ ಮಾಡಲಿ? ಅಂತಹ ದಿವ್ಯ ಬುದ್ಧಿ ಉಳ್ಳವರ ಮಕ್ಕಳ ಮೇಲೆ ಬಾಬನಿಗೆ ಹೃದಯದ ಪ್ರೀತಿ ಇರುತ್ತೆ. ಬಾಬನ ಹೃದಯ ಅಂಥ ದಿವ್ಯ ಬುದ್ಧಿ ಮಕ್ಕಳ ಮೇಲೆ ಬಹಳ ಇರುತ್ತೆ, ಜೋಡಣೆ ಆಗಿರುತ್ತೆ. ಅದರ ಉದಾಹರಣೆವಾಗಿ ಪ್ರಪಂಚದಲ್ಲಿ ಹೇಗೆ ರೀತಿ ಈಗ ಇಡೀ ಪ್ರಪಂಚ ಪ್ರಿಯತಮೆಯರಾಗಿ ಶಿವ ಪ್ರಿಯತಮಾಗೆ ಪ್ರೀತಿಸ್ತಾ ಇದ್ದಾರಲ್ಲ, ಆದರೂ ದಿವ್ಯ ಬುದ್ಧಿ ಮಕ್ಕಳಿಗೆ ಶಿವಬಾಬ ಪ್ರಿಯತಮೆ ಥರ ಪ್ರೀತಿ ಕೊಡ್ತಾರೆ ಅಂತ ಅರ್ಥ. ಅಂದರೆ ಪ್ರಿಯತಮೆ ಥರ ಅಂದರೆ ಪ್ರಿಯತಮೆರು ಹೇಗೆ ರೀತಿ ಪ್ರಿಯತಮ ಇಲ್ಲದೆ ಇರೋದಿಲ್ಲ, ಅದೇ ಥರ ಶಿವಬಾಬಾ ಆ ಟೈಮ್ಗೆ ಏನಾಗಿರ್ತಾರೆ, ಪ್ರಿಯತಮೆಯರಾಗಿರ್ತಾರೆ. ದಿವ್ಯ ಬುದ್ಧಿ ಮಕ್ಕಳಕ್ಕೋಸ್ಕರ ಅಷ್ಟು ಪ್ರೀತಿ ಮಾಡ್ತಾರೆ. ऐसे बच्चे ही बाप की याद में निरंतर रह सकते हैं, सेवा में भी आगे बढ़ सकते हैं. ಅಂಥ ಮಕ್ಕಳೇನೆ ತಂದೆ ನೆನಪು ನಿರಂತರವಾಗಿ ಮಾಡ್ಬೋದು, ನಿರಂತರವಾಗಿ ತಂದೆ ನೆನಪಲ್ಲಿ ಇರ್ಬೋದು, ನಿರಂತರ ಯೋಗಿ ಆಗ್ಬೋದು, ಮತ್ತು ಅಂಥ ಮಕ್ಕಳೇನೆ ಸೇವೆಯಲ್ಲಿ ಮುಂದುವರಿಬೋದು. ಈಗ ಶಿವಬಾಬನ ಪ್ರೀತಿ ನಾವು ಪಡ್ಕೋಬೇಕು, ಶಿವಬಾಬನ ದೃಷ್ಟಿ ನಮ್ಮ ಮೇಲೆ ಯಾವಾಗಲೂ ಇರಬೇಕು ಅಂದರೆ ನಾವೇನು ಮಾಡಬೇಕು? ನಮ್ಮ ಬುದ್ಧಿಗೆ ದಿವ್ಯ ಬುದ್ಧಿ ಮಾಡ್ಕೊಂಡಿರಬೇಕು. अच्छा, ओम शांति।